ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇರೋರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಸಿಗುತ್ತಾ ಇದೆ. ನಿಮ್ಮ ಖಾತೆಗೆ ಜಮಾ ಆಗಲಿದೆ ಗೃಹಲಕ್ಷ್ಮಿ ಹಣ ಅಂತ ಹೇಳ್ತಾ ಇದೆ ಸರ್ಕಾರ. ಹಾಗಾದರೆ ಯಾವಾಗ ಆಗುತ್ತೆ, ಎಷ್ಟು ಕಂತು ನಮಗೆ ಬರುತ್ತೆ, ಅಂದರೆ ಎಷ್ಟು ತಿಂಗಳ ಒಂದು ಹಣ ಬರುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಅದೆಲ್ಲದರ ಬಗ್ಗೆ ಇಲ್ಲಿ ಮಾಹಿತಿ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಯಾವಾಗ, ಎಷ್ಟು ಕಂತು ಬಿಡುಗಡೆ, ಎಷ್ಟು ಬಾಕಿ ಅನ್ನುವಂತಹ ಪ್ರಶ್ನೆ ಇದೆ. ಹಾಸನದಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಜುಲೈ ತಿಂಗಳ ಹಣ ಬಂದಿದ್ದು, ಆಗಸ್ಟ್ನಿಂದ 3 ತಿಂಗಳು ಬಾಕಿ ಇದೆ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳಿಗೆ 2 ವರ್ಷ ಪೂರೈಸಲಿದೆ. 2 ವರ್ಷ ಆಗುತ್ತೆ ಶುರುವಾಗಿ. ಫಲಾನುಭವಿಗಳಿಗೆ ಜುಲೈ ಅಂದರೆ 23 ತಿಂಗಳ ಹಣ ಸಂದಾಯವಾಗಿದೆ, ಅಂದರೆ ಬಂದಿದೆ ಈಗಾಗಲೇ. ಆಗಸ್ಟ್ ತಿಂಗಳ ಹಣ ಸಿಕ್ಕಿಬಿಟ್ರೆ 24 ತಿಂಗಳ ಒಂದು ಹಣ ಜಮಾ ಆದಂತೆ ಆಗುತ್ತೆ. 2 ವರ್ಷದ್ದು ಫುಲ್ ಕಂಪ್ಲೀಟ್ ಆಗುತ್ತೆ. 2 ವರ್ಷ ಎಲ್ಲ ತಿಂಗಳ ಒಂದು ಹಣ ಸಂದಾಯವಾದಂತೆ ಅಥವಾ ಸೇರಿದಂತೆ ಸಿಕ್ಕಂತೆ ಆಗುತ್ತೆ. ಇದರಿಂದ ಒಬ್ಬ ಫಲಾನುಭವಿಗೆ ಈವರೆಗೂ ಕೂಡ 46,000 ಹಣ ಸಿಕ್ಕಂತೆ ಆಗುತ್ತೆ 2 ವರ್ಷದಲ್ಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಮಾತಾಡಿರುವಂಥದ್ದು. ಇದರಿಂದ ಬಹುಬೇಗ ಸಿಗಬಹುದು, ಆದಷ್ಟು ಬೇಗ. 2 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಬಹುಬೇಗ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಚಾರವಾಗಿ ಮಾತನಾಡಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ 2 ವರ್ಷ ಆಗಿದೆ. ಆಗಸ್ಟ್ ತಿಂಗಳ ಒಂದು ದುಡ್ಡು ಬಾಕಿ ಇದೆ, ಅದು ಬಂದುಬಿಟ್ರೆ ಒಟ್ಟು 24 ತಿಂಗಳ ಒಂದು ಹಣ ಬಂದಂತೆ ಆಗುತ್ತೆ. ಅದರ ಮೊತ್ತ ಒಬ್ಬರಿಗೆ 46,000 ರೂಪಾಯಿ ಆಗುತ್ತೆ. ಬಾಕಿ ಇರುವಂಥ ಹಣವನ್ನು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ಗೆ 2 ವರ್ಷ ಪೂರೈಸಿದೆ. ಫಲಾನುಭವಿಗಳಿಗೆ ಜುಲೈ ತಿಂಗಳು ಅಂದರೆ 23 ತಿಂಗಳ ಹಣ ಬಂದಿದೆ. ಮುಂದಿನ ತಿಂಗಳ ಒಂದು 3 ತಿಂಗಳ ಹಣ ಬಾಕಿ ಇದೆ, ಅದು ಕೂಡ ಸಿಕ್ಕಿಬಿಟ್ರೆ ಮುಗಿದೋಯ್ತು. ಎಲ್ಲ ಒಂದು ದುಡ್ಡು ಬಂದಂಗೆ ಆಗುತ್ತೆ. ಪ್ರತಿ ಒಬ್ಬೊಬ್ಬರಿಗೂ ಕೂಡ ಸರ್ಕಾರದಿಂದ 46,000 ರೂಪಾಯಿ ಕೊಟ್ಟಂತೆ ಆಗುತ್ತೆ, ಸಿಕ್ಕಂತೆ ಆಗುತ್ತೆ. ಅದರಿಂದ ತುಂಬ ಜನಕ್ಕೆ ಉಪಯೋಗ ಆಗಿದೆ. ಗೃಹಲಕ್ಷ್ಮಿ ಹಣದಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆ ಏನಿದೆ ಗೃಹಲಕ್ಷ್ಮಿ ಯೋಜನೆ, ಅದರಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. 2 ಒಂದು ವರ್ಷದಲ್ಲಿ ಅವರಿಗೆ 46,000 ರೂಪಾಯಿ ಸಿಕ್ಕಿದೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇರುವವರಿಗೆ ನೇನು ಸ್ವಲ್ಪ ದಿನಗಳಲ್ಲಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಬಾಕಿ ಉಳಿದಿರುವಂತಹ ಒಂದು ತಿಂಗಳಿನ ಹಣ ತಿಂಗಳಿಗೆ 2,000 ರೂಪಾಯಿ ಕೊಡುತ್ತೆ ಮಹಿಳೆಯರಿಗೆ. ಗೃಹಲಕ್ಷ್ಮಿ ಯೋಜನೆ, ಶ್ರೀಶಕ್ತಿ ಯೋಜನೆ, ಶಕ್ತಿ ಯೋಜನೆ ಏನಿದೆ ಅದು ಮಹಿಳೆಯರಿಗಾಗಿ ಮಾಡುವಂಥ ಒಂದು ವಿಶೇಷ ಯೋಜನೆಗಳು. ರೀತಿಯಾಗಿ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿತ್ತು, ತಾನು ಕೊಟ್ಟಂಥ ಎಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಆರಂಭದಿಂದಲೂ ಕೂಡ ಎಲ್ಲವನ್ನು ಯಾವತ್ತೂ ಕೂಡ ನಿಲ್ಲಿಸಲ್ಲ, ಮಾಡಿಕೊಂಡು ಬರ್ತೀವಿ ಸರಿಯಾದ ರೀತಿಯಲ್ಲಿ ಅಂತ ಹೇಳಿತ್ತು. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾಕೋ ಒಂದು ಸ್ವಲ್ಪ ಗೊಂದಲ ಆಗಿತ್ತು. ಹಣ ಹಾಕುವ ವಿಚಾರದಲ್ಲಿ ಸ್ವಲ್ಪ ತಡ ಆಗಿತ್ತು, 2-3 ತಿಂಗಳೇ ತಡ ಆಗಿಬಿಟ್ಟಿದೆ. ಹೀಗಾಗಿ ಜನರು ಏನು ಬರುತ್ತೋ ಇಲ್ವೋ, ಅಥವಾ ಏನು ಸರ್ಕಾರ ನಿಲ್ಲಿಸ್ಬಿಡ್ತಾ ಈ ಒಂದು ಯೋಜನೆಯನ್ನು ದುಡ್ಡು ಕೊಡೋಕೆ ಆಗ್ತಾ ಇಲ್ವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬಂದಿತ್ತು. ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಗ್ಯಾರಂಟಿ ಕೊಡೋಕ್ಕೆ ದುಡ್ಡಿಲ್ಲ ಯೋಜನೆಗಳಿಗೆ, ಯಾಕೆ ಈ ರೀತಿ ಬಡಿವಾರ ಮಾಡ್ತಾರಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಾಗಿದೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಚಿಂತೆ ಮಾಡಬೇಡಿ, ಯಾಕಂದರೆ 2 ವರ್ಷ ಪೂರೈಸಿದೆ. ನಿಮಗೆ ಈಗಾಗಲೇ 23 ತಿಂಗಳ ಒಂದು ದುಡ್ಡು ಸಿಕ್ಕಿದೆ. ಆಗಸ್ಟ್ ತಿಂಗಳ ಒಂದು ದುಡ್ಡು ಸಿಕ್ಬಿಟ್ರೆ ನಿಮಗೆ 24 ತಿಂಗಳ ಒಂದು ದುಡ್ಡು ಸಿಕ್ಕಂತೆ ಆಗುತ್ತೆ. 2 ವರ್ಷ ಸಂಪೂರ್ಣವಾಗಿ ಯಾವುದೇ ತಿಂಗಳು ಕೂಡ ಪೆಂಡಿಂಗ್ ಇಲ್ಲದೆ ನಿಮಗೆ ಹಣ ಕೊಟ್ಟಿದ್ದೀವಿ ಅನ್ನುವಂಥದ್ದು ಖಚಿತವಾಗುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಯಾರೂ ಕೂಡ ಗೊಂದಲವನ್ನು ಸೃಷ್ಟಿಸಿಕೊಳ್ಳೋದು ಬೇಡ, ಮಾತನಾಡೋದು ಬೇಡ. ನಿಮಗೆ ಗೃಹಲಕ್ಷ್ಮಿಯ ಒಂದು ಹಣ ಸಿಕ್ಕೇ ಸಿಗುತ್ತೆ. ಯಾರೂ ಕೂಡ ಇದರ ಬಗ್ಗೆ ಏನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಹಾಗಾದರೆ ಯಾವಾಗ ಸಿಗುತ್ತೆ, ಎಷ್ಟು ಕಂತಿನ ಸಿಗುತ್ತೆ, ಇವೆಲ್ಲ ಕೂಡ ಪ್ರಶ್ನೆ ಏನಿತ್ತಲ್ಲ ಅದಕ್ಕೆ ಉತ್ತರ ಕೊಟ್ಟಂತೆ ಕಾಣ್ತಾ ಇದೆ. ಹಾಸನದಲ್ಲಿ ಮಾತನಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಒಂದು ಗೃಹಲಕ್ಷ್ಮಿಯ ಒಂದು ವಿಚಾರವಾಗಿ, ಹಣದ ವಿಚಾರವಾಗಿ ಯಾವಾಗ ಬಿಡುಗಡೆ ಆಗಬಹುದು ಅಂತ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಏನು 3 ತಿಂಗಳು ಬಾಕಿ ಇದೆ ಅಂತ ಹೇಳ್ತಾ ಇದೆ, ಅದನ್ನು 3 ಒಟ್ಟಿಗೆ ಕೊಡುವುದಾ, ಅಥವಾ ಒಂದೊಂದು ತಿಂಗಳು ಮತ್ತೆ ಹಾಕೋದಾ, ಅಥವಾ 2 ತಿಂಗಳು ಹಾಕಿ ಆಮೇಲೆ 1 ತಿಂಗಳು ಹಾಕೋದಾ, ಏನು ಕತೆ ಎತ್ತ ಅಂತ ಎಲ್ಲವನ್ನು ಕೂಡ ಹೇಳ್ತಾರೆ. ಹೀಗಾಗಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರು ಮಹಿಳೆಯರು ಕಾಯ್ತಾ ಇದ್ದೀರಿ, ನಿಮಗೆ ಒಂದು ರೀತಿಯಲ್ಲಿ ಇದು ಕೂಡ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕೊಡ್ತಾರೆ ಅಂತ, ಕೊಡಲ್ಲ, ನಿಲ್ಲಿಸಲ್ಲ, ನಾವು ಯಾವುದೇ ಕಾರಣಕ್ಕೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಅದೇನು ತಡ ಆದರೂ ಪರವಾಗಿಲ್ಲ, ನಾವು ಹೇಳಿದಂತೆ ಎಲ್ಲ ತಿಂಗಳ ಒಂದು ಹಣವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದಂತೆ ಕಾಣ್ತಾ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಒಂದು ವಿಚಾರವಾಗಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ, ದುಡ್ಡು ಬರುತ್ತೆ 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 ಅಂತ. 3 ತಿಂಗಳಿಂದ ಬಂದಿಲ್ಲ, ಬಾಕಿ ಇದೆ. ಹೀಗಾಗಿ ಒಂದು ಹಣ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ 2 ವರ್ಷ ತುಂಬಿದೆ.
2 ವರ್ಷದ 3ನೇ ವರ್ಷಕ್ಕೆ ಕಾಲಿಡುತ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಹೀಗಾಗಿ 1 ವರ್ಷಕ್ಕೆ 2 ವರ್ಷಕ್ಕೆ 46,000 ಸಿಕ್ಕಂತೆ ಆಗಿದೆ. ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗಿದೆ ಅಂತ ಹೇಳಿ ಹಾಸನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.